ಕಾಡಾನೆ ದಾಳಿಯಿಂದ ಹಲವಾರು ತೆಂಗಿನ ಗಿಡಗಳು ನಾಶ ಆಗಿರುವಂತಹ ಘಟನೆ ಮಳವಳ್ಳಿ ತಾಲೂಕಿನ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ದಳವಾಯಿ ಕೂಡಿಹಳ್ಳಿ ಗ್ರಾಮದ ರೈತ ಬೋರಯ್ಯ ಅವರ ತಮ್ಮ ಜಮೀನಿನಲ್ಲಿ ಹಿಂಪು ನೇರಳೆ ಬೆಳೆಯ ಜೊತೆಗೆ ತೆಂಗಿನ ಸಸಿಗಳನ್ನ ಕೂಡ ಬೆಳೆದಿದ್ರು. ಭೀಮನಕಂಡಿ ಅರಣ್ಯ ಪ್ರದೇಶದಿಂದ ಆಗಮಿಸಿದಂತಹ ಒಂಟಿ ಸಲಗ ತೆಂಗಿನ ಸುಳಿಗಳನ್ನ ಕಿತ್ತು ನಾಶಪಡಿಸಿದೆ. ಪಕ್ಕದ ಜಮೀನಿನಲ್ಲಿ ರಾಗಿ ಫಸಲನ್ನ ಕೂಡ ಹಾನಿಗೊಳಿಸಿದೆ. ಗ್ರಾಮದ ರೈತರ ಬೋರಯ್ಯ ಮಾತನಾಡಿ, ಕಾಡು ಪ್ರಾಣಿಗಳು ದಾಳಿಯಿಂದ ಫಸಲು ರಕ್ಷಿಸಿಕೊಳ್ಳುವಂತಹ ಜೊತೆಗೆ ನಮ್ಮ ಜೀವ ರಕ್ಷಣೆ ಮಾಡಿಕೊಳ್ಳಬೇಕಾದಂತಹ ಆತಂಕ ಎದುರಾಗಿದೆ. ದಿನನಿತ್ಯ ಕಾಡು ಪ್ರಾಣಿಗಳಾದಂತಹ ಜಿಂಕೆ, ಹಂದಿ ದಾಳಿಯಿಂದ ಫಸಲನ್ನ ಉಳಿಸಿಕೊಳ್ಳುವಂತಹ ಸಲುವಾಗಿ ನಾವು ಒದ್ದಾಡ್ತಾ ಇದ್ದೇವೆ. ಕಳೆದ 3 ವರ್ಷಗಳಿಂದ ಹಲವಾರು ಬಾರಿ ತೆಂಗಿನ ಸಸಿಗಳನ್ನ ನೆಡುತ್ತಾ ಇದ್ರೂ ಕೂಡ ಕಾಡು ಪ್ರಾಣಿಗಳು ನಾಶಪಡಿಸುತ್ತಲೇ ಇವೆ ಎಂದು ತೀವ್ರ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಮಾವಳಿ ತಾಲೂಕು ಹಲಗೂರು ಹೋಬಳಿ. ನಾವು ದಳಕೋಡಳ್ಳಿ 1.5 ಎಕರೆ ಜಮೀನಿನ ಸಭೆಯಲ್ಲಿ ಬಳವಂದಲ್ಲೇ ನಾವು ಇಲ್ಲಿ ಭಾರಿ ಆರಂಭ ಮಾಡ್ಬೇಕಾದ್ರೆ ಭಾರಿ ಕಷ್ಟ. ಚಿಟ್ಟೆಗಳು, ಆನೆಗಳು ಎಲ್ಲ 6 ಗಂಟೆ ಆದಮೇಲೆ ಇಲ್ಲಿ ಎಲ್ಲ ಪ್ರಾಣಿಗಳೆಲ್ಲ ಬಂದ್ಬಿಡ್ತವೆ. ಇಲ್ಲಿ 2-3 ಸಾರಿ ಎಲ್ಲ ಕಿತ್ತಾಕ್ಬಿಟ್ಟು ಸೋಸಿಗಳೆಲ್ಲ ಕೆಲಸ ಎಲ್ಲ ಕಿತ್ತಾಕ್ಬಿಟ್ಟವೆ. ನಮಗೆ ಭಾರಿ ನಷ್ಟ ಮಾಡ್ತವೆ. ಮಿಷಿನ್ ಮನೆ ಪೈಪೆಲ್ಲ ಕಿತ್ತಾಕ್ಬಿಟ್ಟವೆ. ಇವೆಲ್ಲ ಮಾಡಿ ನಾವು ಭಾರಿ ಕಷ್ಟ ಆಗ್ಬೋದು. ಏನಾದ್ರು ಸೌಲಭ್ಯ ಮಾಡಿ ನಮಗೆ ಈ ಸೋಲಾರ ಇದು ಹಾಕಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಇದು ಭಾರಿ ಲಾಸ್ ಮಾಡ್ಬಿಟ್ಟವೆ. ತೆಂಗಿನ ಸಸಿ ಎಲ್ಲ ಕಿತ್ತಾಕಿ 3 ಸಾರಿ ಆಗ್ತವೆ. 3 ಸಾರಿ ಕಿತ್ತೋದ ಈಗ ಆಗಾಗ. ಅದಕ್ಕೆ ಈಗ ಆಗ ಅಂತ ನಾವು ಇದು ಮಾಡಿದ್ರೆ ಏನೋ ಒಂದು ಸಾರಿ ಆಯ್ತೇವೆ ಮುಗಿಸ್ಕೊಂಡು ನಾವು ಫಾರೆಸ್ಟ್ ಪದೇ ಈಗ ಇದು ಮಾಡಿ ಎಲ್ಲ 3 ಸಾರಿ ಆಗದೆ ಸಹ ಅಂತ ನಾವು ಇಲ್ಲೇ ಜೀವನ ಮಾಡಬೇಕು. ಇದರಿಂದ ನೆಮ್ಕೊಂಡು ನಾವೇನೋ ಇದು ಮಾಡ್ತಾವಿ ಸರ್. ಅದರಿಂದ ಏನಾದ್ರು ಇದು ಮಾಡಿ ನಮ್ಗೆ ಗೌರ್ಮೆಂಟ್ನಿಂದ ಒಂದು ಇದು ಮಾಡಿಕೊಡಿ ಸರ್. ನಮ್ಗೆ ಇದು ಬಿಟ್ರೆ ಇನ್ಯಾವುದೂ ಇಲ್ಲ. ನಮ್ಗೆ ಅವ್ರು ಒಂದು ಏನಾರು ಇದು ಮಾಡಿಕೊಡಿ ಸರ್. ನಮ್ಗೆ ಏನು ಪ್ರಾಣಿಗಳು ಬರ್ದಂಗೆ ಒಂದು ಸ್ವಲ್ಪ ನಮ್ಗೆ ಜೀವ ಕಾಪಾಡಿ ನಮ್ಮ ಏನಾರು ಇದು ಮಾಡಿದ್ರೆ ಏನು ಮಾಡೋದು ಸರ್. ಅದಕ್ಕೆ ಫಾರೆಸ್ಟ್ ಇಲಾಖೆಗೆಲ್ಲ ಅರ್ಜಿ ಕೊಟ್ಟು ಸಾಕಾಯ್ತು ಸರ್. ಮಳವಳ್ಳಿಗೂ ಹೇಳ್ತೀವಿ ಅನ್ಕೊಂಡು ಏನೂ ನಮಗೆ ಇದು ಮಾಡಲಿಲ್ಲ ಸರ್. ಒಂದು ಏನಾರು ನಮ್ಗೆ ಇದು ಮಾಡಿಕೊಡಿ ಸರ್. ಇದು ಬಿಟ್ರೆ ಇನ್ನೇನು ಇಲ್ಲ ಜೀವನ. ಮಾವಳಿ ತಾಲೂಕು ಹಲಗೂರು ಹೋಬಳಿ. ನಾವು ದಳಕೋಡಳ್ಳಿ 1.5 ಎಕರೆ ಜಮೀನಿನ ಸಭೆಯಲ್ಲಿ ಬಳವಂದಲ್ಲೇ ನಾವು ಇಲ್ಲಿ ಭಾರಿ ಆರಂಭ ಮಾಡ್ಬೇಕಾದ್ರೆ ಭಾರಿ ಕಷ್ಟ. ಚಿಟ್ಟೆಗಳು, ಆನೆಗಳು ಎಲ್ಲ 6 ಗಂಟೆ ಆದಮೇಲೆ ಇಲ್ಲಿ ಎಲ್ಲ ಪ್ರಾಣಿಗಳೆಲ್ಲ ಬಂದ್ಬಿಡ್ತವೆ. ಇಲ್ಲಿ 2-3 ಸಾರಿ ಎಲ್ಲ ಕಿತ್ತಾಕ್ಬಿಟ್ಟು ಸೋಸಿಗಳೆಲ್ಲ ಕೆಲಸ ಎಲ್ಲ ಕಿತ್ತಾಕ್ಬಿಟ್ಟವೆ.